ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ. ವರಮಹಾಲಕ್ಷ್ಮಿ ಹಬ್ಬ ಬಂತು. ಇವತ್ತು ಬುಧವಾರ ಮಂಗಳವಾರ. ಇವತ್ತು ನಾನು ಹೂವು ತರಿಸ್ಕೊಂಡಿದ್ದೀನಿ. ಹೂವು ಬೆಲೆ ಎಲ್ಲ ಗಗನಕ್ಕೆ ಏರ್ಬಿಟ್ಟಿದೆ. ಚಿನ್ನ ಅಂತಲೇ ಅನ್ಬೋದು, ಹಂಗಾಗ್ಬಿಟ್ಟಿದೆ. ನಾನು 1 kg ಸೇವಂತಿಗೆ ತರಿಸ್ಕೊಂಡಿದ್ದೀನಿ. ಯಾಕೆ ಹಿಂಗೆ ಹಾಕಿದ್ದೀನಿ ಅಂದರೆ, ಸ್ವಲ್ಪ ತೇವಾಂಶ ಇರುತ್ತಲ್ಲ, ಶುಕ್ರವಾರದವರೆಗೂ ಇರಬೇಕಲ್ಲ ಹೂವು. ಹಾಗಾಗಿ ಅದು ತೇವ ಇರೋದೆಲ್ಲ ಹೋಗಲಿ, ಹಾರೋದ ಮೇಲೆ ಟಿಶ್ಯೂ ಹಾಕಿ ಒಂದು ಬಾಕ್ಸ್ಗೆ ಹಾಕಿ ಎತ್ತಿಟ್ಕೊಂಡ್ರೆ ಶುಕ್ರವಾರದವರೆಗೂ ಇರುತ್ತೆ ಅಂತ ಹೇಳಿ ಸೇವಂತಿಗೆ ಹೂನಂಗೆ ಹಾಕಿದ್ದೀನಿ. ರೋಸಲ್ಲಿ ತುಂಬ ನೀರಿದೆ, ತೇವ ಇದೆ. ಇದನ್ನು ಕೂಡ ಹಾಗೆ ಒಣಗಾಕಿದ್ದೀನಿ. ಸ್ವಲ್ಪ ಒಂದು 5 ನಿಮಿಷ ಅಷ್ಟೇ ಸಾಕು. ಜಾಸ್ತಿ ಒಣಗಿಸಿದ್ರೆ ಇವತ್ತೇ ಒಣಗೋಗ್ಬಿಡತ್ತೆ. ಇಲ್ಲಿ ಬಂದು ಸ್ವಲ್ಪ ಸುಗಂಧರಾಜ ತರಿಸ್ಕೊಂಡಿದ್ದೀನಿ. ಒಂದು ಅರ್ಧ kg ತರಿಸ್ಕೊಂಡಿದ್ದೀನಿ. ನಂಗೆ ತುಂಬ ದಾಸವಾಳ ಸಿಗುತ್ತೆ ಇಲ್ಲಿ. ಒಂದು ಕಾಲು kgಗಿಂತ ಜಾಸ್ತಿ ಮಲ್ಲಿಗೆ ತರಿಸ್ಕೊಂಡಿದ್ದೀನಿ. ಇದನ್ನು ಬೇಗ ಕಟ್ಟಿ ಎತ್ತಿಟ್ಬಿಡಬೇಕು, ಇಲ್ಲ ಅಂದರೆ ಫುಲ್ಲು ಒಣಗೋಗ್ಬಿಡತ್ತೆ ಅದು. ಇದು ಏನಿದು ನಂದಿ ಬಟ್ಲು. ಇದು ತುಂಬಾ ಚೆನ್ನಾಗಿರತ್ತೆ. ದಿಂಡು ಕಟ್ಟೋಣ ಅಂತ ಅಂದ್ಬಿಟ್ಟು ಅದನ್ನು ತರಿಸ್ಕೊಂಡಿದ್ದೀನಿ. ಇಷ್ಟು ಹೂವೆಲ್ಲ ತರಿಸ್ಕೊಂಡಿದ್ದೀನಿ. ಹೂವು ಬೆಲೆ ಅಂತೂ ಇವತ್ತೇ ಜಾಸ್ತಿ ಇತ್ತು. ಹಾಗಾಗಿ ಎಲ್ಲ ತರಿಸ್ಕೊಂಡು ಎಲ್ಲ ಇದು ಮಾಡಿಬಿಟ್ಟು ಹಾರಾಕ್ಬಿಟ್ಟು ತೇವದ್ದೆಲ್ಲ ಇದಾದಮೇಲೆ ಈಗ ಮಲ್ಲಿಗೆ ಫಸ್ಟು ಕಟ್ತೀನಿ. ಮಲ್ಲಿಗೆ ಆದಮೇಲೆ ಒಂದೊಂದೇ ತೊಗೊಂಡು ಕಟ್ಟಿ ಕಾಫಿ ಬೇರೆ ಮಾಡ್ಕೊಂಡಿದ್ದೀನಿ. ಕಾಫಿ ಕುಡಿದ್ಬಿಟ್ಟು ಎಲ್ಲ ಕೆಲಸ ಶುರು ಮಾಡ್ಕೋಬೇಕು. ನೋಡಿ, ಇಷ್ಟು ಮಲ್ಲಿಗೆ ಹೂವಂತೂ ತುಂಬ ಚೆನ್ನಾಗಿದೆ. ಎಲ್ಲ ಅರಳಿಬಿಟ್ಟಿದೆ ಆವಾಗಲೇ. ಅದನ್ನು ಫಸ್ಟು ಫಾಸ್ಟಲ್ಲಿ ಕಟ್ಬಿಟ್ಟು ಎತ್ತಿಡಬೇಕಷ್ಟೇ. ಇವಾಗ ಈ ಟೈಮಲ್ಲೇ ನಮಗೆ ಡೇರಾ ಮತ್ತು ಸ್ಫಟಿಕ ಎಲ್ಲ ಸಿಗೋದು. ಸ್ಫಟಿಕ ಹೂವು ನನಗಂತೂ ತುಂಬ ಇಷ್ಟ. ಅದು ಈಗ ತಂದು ಕಟ್ಟಿದ್ರೆ ಬಾಡೋಗ್ಬಿಡುತ್ತೆ, ಚೆನ್ನಾಗಿರಲ್ಲ. ಕಾಕಡ ಇರುತ್ತೆ, ಕಾಕಡ ತರ್ಬೋದು. ಕಾಕಡ ಸಿಕ್ಕಲಿಲ್ಲ ನನಗೆ, ಇಷ್ಟು ಹೂವು ಸಿಕ್ತು. ಅದಕ್ಕೆ ಇದನ್ನು ತೊಗೊಂಡು ಬಂದಿದ್ದೀನಿ. ಅಕಸ್ಮಾತ್ ಏನಾದರೂ ಮಾರ್ಕೆಟ್ ಕಡೆ ಹೋದರೆ ಸ್ಫಟಿಕ ಸಿಕ್ಕಿದ್ರಂತೂ ಗ್ಯಾರಂಟಿ ತೊಗೊಂಡು ಬಂದು ಹಾಕ್ತೀನಿ ನಾನು. ನೋಡಿ, ಇಷ್ಟು ಮುಂಚಿತವಾಗಿ ನಾನು ಹೂವನ್ನು ತಂದಿಟ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.